ಅವ್ರದ್ದೇ ಒಂಥರ ಉಡುಗೆ ತೊಡುಗೆಗಳು, ಒಂಥರ ಚಂದ ಉಡುಗೆ ತೊಡುಗೆಗಳು. ಬೇರೆಯವ್ರಿಗೆ ಗೊತ್ತರ ಒಂಥರ ಉಡುಗೆ ಅಂದರೆ ಅವ್ರು ಹಾಕೋರೋ ಕಲ್ಚರ್ಸ್ ಒಂಥರ ಡಿಫ್ರೆಂಟ್. ಹೀಗಿದ್ದಾಗ ನಾವು ಪ್ಲ್ಯಾನ್ ಮಾಡಿದೆ ಹೋಗೋಕ್ಕೆ ಶಿಲ್ಪಗಳ ನಾಡು ನಮ್ಮ ಹಾಸನ. ಸೊ ಹಾಸನದಲ್ಲಿ ಎಲ್ಲಿ ಹೋಗೋದು, ಆಮೇಲೆ ನಾವು ಪ್ಲ್ಯಾನ್ ಮಾಡಿ ಹೋಗಿದ್ದೆ ಬೇಲೂರು ಹಾಗೂ ನಮ್ಮ ಹಳೆಬೀಡು, ವಿಚ್ ಇಸ್ ದ ಮೋಸ್ಟ್ ಫೇಮಸ್ ಹಿಸ್ಟಾರಿಕಲ್ ಪ್ಲೇಸ್ ಇನ್ ದ ವರ್ಲ್ಡ್ ಆ್ಯಸ್ ವೆಲ್ ಆಸ್ ಆಫ್ ಇನ್ ಕರ್ನಾಟಕ ಆ್ಯಂಡ್ ಹಾಸನ್. ಈಗ ಪ್ಲ್ಯಾನ್ ಮಾಡಿದಾಗ ಫಸ್ಟ್ ನಾವು ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ನಮ್ಮ ಬೆಂಗಳೂರಿಂದ ಹೊರಟ್ವಿ. ಇದೇ ನೋಡಿ ನಮ್ಮ ಬೆಂಗಳೂರು, ಎಷ್ಟೊಂದು ಜನಕ್ಕೆ ಅನ್ನ ಹಾಕ್ತಿರೋ ಊರು. ಸುಮಾರು ಒಂದು 11-12 ಗಂಟೆಗೆ ನಾವು ಚಿಕ್ಕಮಂಗ್ಳೂರು ಬಸ್ ಹತ್ಬಿಟ್ಟು ಬೇಲೂರಲ್ಲಿ ಇಳಿದ್ಬಿಟ್ಟು ಬಂದ್ವಿ. ಸೊ ಇದು ಬೇಲೂರು ಬೈಪಾಸಿಂದ ಜಸ್ಟ್ 1 ಕಿಲೋಮೀಟರಿಂದ 2 ಕಿಲೋಮೀಟರ್ಸು ಬೇಲೂರು ದೇವಸ್ಥಾನ. ಇದೇ ನೋಡಿ ನಮ್ಮ ಬೇಲೂರು ದೇವಸ್ಥಾನ, ಇದು ಬೇಲೂರು ಎಂಟ್ರೆನ್ಸ್. ನೀವು ನೋಡ್ಬೋದು ಜನ ಎಷ್ಟಿದ್ದಾರೆ ಅಂತ. ನಾವು ಅಬ್ಸರ್ವ್ ಮಾಡಿದ ಬಸ್ಸಲ್ಲಿ ಬರುವಾಗ ಆಲ್ಮೋಸ್ಟ್ ಎಲ್ಲರೂ ಸೇಮ್ ಡಿಫ್ರೆನ್ಸ್ ಅಂದರೆ ಆ ಕಲ್ಚರ್ ಮೇಂಟೈನ್ ಮಾಡ್ಕೊಂಡೇ ಇದ್ದರು. ಸೊ ಡ್ರೆಸ್ಸಲ್ಲಿ ಏನು ತುಂಬ ಆಡಂಬರ ಏನೂ ಇರಲಿಲ್ಲ. ಆ ಪ್ಲೇಸಸ್ಗೆ ತಕ್ಕನಂಗೆ ಮೇಂಟೈನ್ ಮಾಡ್ತಿದ್ರು. ನಾವು ಅದು ಬಂದಿರೋ ದೇವಸ್ಥಾನಕ್ಕೆ. ಸೊ ಎಂಟ್ರಿ ಆದಾಗ ನೀವು ಇಲ್ಲಿ ನೋಡಿರ್ಬೋದು ಎಷ್ಟೊಂದು ಜನ ಇದ್ದಾರೆ. ಅದು ವೀಕೆಂಡಲ್ಲಿ ಬಂದಾಗ ಕೇಳೋದೇ ಬೇಡ, ಎಷ್ಟೊಂದು ಜನ ಹಿಸ್ಟೋರಿಕ್. ಮೇಯ್ನ್ಲಿ ಇದು ಹಿಸ್ಟೋರಿಕ್ ಪ್ಲೇಸಸ್ ಆದಾಗ ಹೊರಗಿನ ಜನ ತುಂಬ ಬರ್ತಾರೆ. ಇಂಡಿವಿಜುವಲ್ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗ್ಬೋದು, ಎಷ್ಟೊಂದು ಜನ ಫ್ಯಾಮಿಲಿನೇ ಬಂದಿದ್ದರು. ನೀವು ನೋಡ್ಬೋದು ಎಷ್ಟೊಂದು ಜನ ಊರಿನವರೇ ಆಗಿದ್ದರು. ಮೋಸ್ಟ್ಲಿ ಅವಾಗೇನೋ ಪೂಜೆ ಇರ್ಕೋದು, ಸೊ ಎಷ್ಟೊಂದು ಜನ ಪೂಜೆ ಮಾಡ್ಸೋಕ್ಕೆ ಬಂದಿದ್ದರು. ಸೊ ಇದು ನಾವು ಬೇಲೂರು ಒಳ ದೇವಸ್ಥಾನ ಎಂಟ್ರಿ ಆದ್ವಿ. ಸ್ಕಲ್ಪ್ಚರ್ ಬಗ್ಗೆ ನೀವೇನು ಹೇಳಲೇಬೇಕಂತಿಲ್ಲ, ಸ್ಕಲ್ಪ್ಚರ್ಸೇ ನೆಕ್ಸ್ಟ್ ಲೆವೆಲು. ಆಗಿನ ಕಾಲದ ರಾಜಕೀಯರು ಮಾಡಿರೋ ಕಲ್ಚರ್ಸ್ ಬೇರೆ. ಹೀಗೆ ಹೊರಗಡೆ ಬಂದಾಗ ಎಷ್ಟೊಂದು ಜನ ಫೋಟೋ ಸೆಲ್ಫೀಸ್, ನಾವು ಡ್ರೆಸ್ಸಸ್ ಆಲ್ಮೋಸ್ಟ್ ಕ್ಯಾಶುವಲಾಗಿ ಇದ್ದರು, ತುಂಬ ವರ್ಸ್ಟಾಗಿ ಯಾರೂ ಬಂದಿಲ್ಲ. ಅದಲ್ಲದೆ ಖುಷಿ ಪಡೋ ವಿಷಯ ಏನಂದರೆ ಹೊರ ದೇಶವರು ಇದನ್ನು ನೋಡೋಕ್ಕೆ ನಮ್ಮ ದೇಶಕ್ಕೆ ಬಂದಾಗ ಇನ್ನೂ ಖುಷಿ ಪಡೋದು ನೀವು ನೋಡಿರ್ಬೋದು ಇಲ್ಲಿ. ಸೊ ಅವ್ರಿಗೆ ಮೆಂಟಲಿ ಪ್ರಿಪೇರ್ ಆಗಿದ್ರು. ಸೊ ವಿ ಶುಡ್ ಬಿ ವೆಲ್ ಡಿಸಿಪ್ಲಿನ್ ಆ್ಯಂಡ್ ಮೇಂಟೈನ್ ಅಂತ. ಸೊ ಏನು ಡ್ರೆಸ್ಸು ಅಷ್ಟು ನಾರ್ಮಲಾಗಿ ಇದ್ದರು, ಚೆನ್ನಾಗಿದ್ದರು. ನಮಗೆ ಫೈನಲಿ ಗೊತ್ತಾಗಿದ್ದು ದೇವಸ್ಥಾನ ವೆಲ್ ಮೇಂಟೈನಾಗಿ ಕಲ್ಚರಾಗೇ ಬಂದಿದ್ದರು. ಸೊ ಏನು ಮಿಸ್ಯೂಸ್ ಮಾಡ್ಕೊಂಡಿದ್ದು. ಆಮೇಲೆ ನಮ್ಮ ಪಯಣ ಹೊರಟಿದ್ದೆ ಹೊಯ್ಸಳೇಶ್ವರ ಟೆಂಪಲ್ ಹಳೆಬೀಡು. ಇದು ಎಂಟ್ರೆನ್ಸು ಚೆನ್ನಾಗಿತ್ತು. ಸೊ ಕಂಪ್ಯಾರಿಟಿವ್ಲಿ ದೇವಸ್ಥಾನ ಎರಡೂ ಚೆನ್ನಾಗಿದೆ, ಈಕ್ವಲಾಗಿ ಬ್ಯಾಲೆನ್ಸ್ಡ್ ಆಗಿದೆ. ಇದೆ ನಮ್ಮ ಎಂಟ್ರೆನ್ಸಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ವೀಕೆಂಡ್ಸ್ ಬಂದಾಗ ತುಂಬ ಜನನೇ ಇದ್ದರು. ಸೊ ಅರೌಂಡ್ ಒಂದು 30 to 15 ಕಿಲೋಮೀಟರ್ಸು ಬೇಲೂರಿಂದ ಹಳೆಬೀಡು ಎಂಟ್ರಿ ಆದ್ವಿ. ಖುಷಿ ತರೋ ವಿಷಯ ಏನಂದರೆ ನಮ್ಮ ದೇಶದ ನಾರಿಗಳು ತಮ್ಮ ಉಡುಗೆನ ಬಿಟ್ಕೊಟ್ಟಿಲ್ಲ. ಆ ಸೀರೆ ಫ್ಯಾಷನ್ ಎಷ್ಟು ಮೇಂಟೈನ್ ಮಾಡಿದ್ರು ಅಂದರೆ, ಸೊ ಆಲ್ಮೋಸ್ಟ್ ಆ ಕಲ್ಚರ್ನ ಮೇಂಟೈನ್ ಮಾಡ್ಕೊಂಡು ಹೋಗಿದ್ರು. ನೋಡೋಕ್ಕೆ ಖುಷಿಯಾಗುತ್ತೆ. ಎಷ್ಟೊಂದು ಜನ ನೀವು ನೋಡ್ಬೋದು ಇಲ್ಲಿ. ಹೇಳ್ದಂಗೆ ತುಂಬ ಶಾರ್ಟ್ ಏನೋ ಕೆಲವರು ಅಷ್ಟೇ ಈ ಒಳ್ಳೆ ಮಣ್ಣಲ್ಲಿ 4 ಮರಳು ಇದ್ದಂಗೆ, ಕೆಲವರು ಅಷ್ಟೇ ತುಂಬ ಶಾರ್ಟ್ ಡ್ರೆಸ್ಸೆಲ್ಲ ಹಾಕ್ಕೊಂಡು ಇಂಡಿಸಿಪ್ಲಿನ್ ಅಂತಲ್ಲ, ಇಟ್ ಡಿಪೆಂಡ್ಸು. ಬಟ್ ತುಂಬ ಜನ ವೆಲ್ ಮೇಂಟೈನಾಗೇ ಬಂದಿದ್ದರು. ನೀವು ನೋಡ್ಬೋದು ಎಷ್ಟೊಂದು ಜನ ಫ್ಯಾಮಿಲಿಯೇಟ್ಸಾಗಿ ಬಂದಿದ್ದರು. ಸೊ ದೇ ಶುಡ್ ಮೇಂಟೈನ್ ಅ ಪ್ರಾಪರ್ ಡ್ರೆಸ್ಸಿಂಗ್ ಸೆನ್ಸ್. ಸೊ ಮೇಂಟೈನ್ ಮಾಡಿದ್ದು. ಇದು ಸುತ್ತಮುತ್ತ ಹಳೆಬೀಡು ನೋಡೋಕ್ಕೆ ಚೆನ್ನಾಗಿತ್ತು. ಹಾಗೆ ಹೊರಗಡೆ ಬಂದ್ವಿ. ಹೊರಗಡೆ ನಿಮಗೆ ತುಂಬ ಪ್ಲೇಸಸ್ ಇದೆ, ರೆಸ್ಟ್ ಮಾಡ್ಬೋದು. ಮತ್ತು ಮೇಯ್ನಾಗಿ ತುಂಬ ಬೇರೆ ಜಿಲ್ಲೆಗಳಿಂದ ಬಂದಿದ್ದರು, ನಾವು ಅದನ್ನು ಅಬ್ಸರ್ವ್ ಮಾಡಿದ್ವಿ. ಕೊನೆಗೆ ನಮಗೆ ಖುಷಿ ತರೋ ವಿಷಯ ಏನಂದರೆ ನಮ್ಮ ರಾಜ್ಯ ಜನಗಳು ಆ ಜಾಗ ತಕ್ಕಂತೆ ಬಟ್ಟೆಗಳನ್ನ ಹಾಕೋತಿದ್ರು. ಸೊ ಅದನ್ನು ನೋಡಿ ನಮ್ಗೆ ತುಂಬ ಖುಷಿಯಾಗೋಯಿತು. ಸೊ ಇನ್ನೂ ಆದಷ್ಟು ತುಂಬ ಸರ್ವೆಗಳನ್ನ ಮಾಡ್ತಾಯಿರ್ತೀವಿ. ಸೊ ಅಲ್ಲಿವರೆಗೂ ಜಸ್ಟ್ ಫಾಲೋ ಅಸ್.